ಹಲೋ ಗೈಸ್, ನಮಸ್ತೆ. ಇಂದು ನಾವು ಗೋರೆ ಗೋಪಾಲಕೃಷ್ಣ ದೇವಸ್ಥಾನ ಧಾರೇಶ್ವರ ಇಲ್ಲಿಗೆ ಭೇಟಿ ಕೊಟ್ವಿ. ಇದು ನಮ್ಮ ಅತ್ತಿಗೆ ಮನೆಯಿಂದ ತುಂಬ ಹತ್ತಿರದಲ್ಲಿತ್ತು. ಇದು ಕದಂಬರ ಕಾಲದಿಂದಲೂ ಇರುವ ದೇವಸ್ಥಾನ. ಹಾಗೆ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದಿದ್ರು. ಅವರು ಬಂದ ನಂತರ ಈ ದೇವಸ್ಥಾನ ಪ್ರಸಿದ್ಧಿಯನ್ನು ಪಡೆಯಿತು ಅಂತ ಒಂದು ಪ್ರತೀತಿ. ಓಕೆ, ನಾನು ಮೊದಲೇ ಹೋಗಿದ್ದೆ ಈ ಟೆಂಪಲ್ಗೆ. ಸುತ್ತಮುತ್ತಲು ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ಹಳೆಯ ದೇವಸ್ಥಾನ, ಗೋಪಾಲಕೃಷ್ಣ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಅತ್ತಿಗೆ ಹಾಗೂ ಮಗಳು, ಅವಳು ಫ್ರೆಂಡ್ಸು, ಅಕ್ಕಂದಿರು ಇಬ್ಬರು ಹೋಗಿದ್ವಿ. ಅವರೆಲ್ಲರೂ ಸೇರಿ ಆಟ ಆಡ್ತಾ ಇದ್ರು. ಹಾಗೆ ಇಲ್ಲಿ ಬಾವಿನೂ ಇತ್ತು, ಹೋಮ ಮಾಡೋ ಪ್ರದೇಶ ಅದೆಲ್ಲನೂ ಇತ್ತು. ತುಂಬ ಪ್ರಶಾಂತವಾಗಿದೆ, ತುಂಬ ಖುಷಿ ಅನಿಸುತ್ತೆ. ನೋಡಿ, ಇದು ಹೋಮಗಳೆಲ್ಲ ಇರುತ್ತಲ್ಲ, ವಿಶೇಷ ದಿನಗಳಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಅದೇ ರೀತಿ ಒಂದು ದೊಡ್ಡ ಹಾಲ್ ಇದೆ. ಅಲ್ಲಿ ನನ್ನ ಮಗಳು ಮತ್ತು ಅವರಿಬ್ಬರು ಆಟ ಆಡ್ತಾ ಇದ್ರು, ಅವಳ ಅಕ್ಕಂದಿರಿಬ್ಬರು. ಅಲ್ಲೇ ಅತ್ತಿಗೆ ಮನೆ ಹತ್ರ ಆಗುತ್ತೆ. ಹಾಗೆ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕೃಷ್ಣನ ದೇವಸ್ಥಾನ ಧಾರೇಶ್ವರದ ಹತ್ರ ಆಗುತ್ತೆ. ಗೋರೆ ಗೋಪಾಲಕೃಷ್ಣ ದೇವಸ್ಥಾನ ಅಂತ. ತುಂಬ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾ ಇದ್ರು. ತುಂಬ ಸೆಕೆ ಇತ್ತು. ಹಾಗೆ ಮುಂದೆ ಬಂದರೆ ನಾನು ಹಾಗೆ ಒಂದು ರೌಂಡು ಬರ್ತಾ ಇದ್ದೆ. ಹೀಗೆ ಮುಂದೆ ಬಂದಾಗ ಸೆಕೆ ತುಂಬ ಇದೆ. ಈ ದೇವಸ್ಥಾನ ಭಜನೆ ಹಾಗೆ ವಿಶೇಷ ದಿನ ಕೃಷ್ಣಾಷ್ಟಮಿ ಟೈಮಲ್ಲೆಲ್ಲ ತುಂಬ ಜನ ಬರ್ತಾರೆ. ಇವಾಗ ಅಷ್ಟೊಂದು ಜನ ಇಲ್ಲ ಇಲ್ಲಿ. ತುಂಬ ಚೆನ್ನಾಗಿದೆ. ಶ್ರೀಧರ ಸ್ವಾಮಿಗಳು ಬಂದ ಮೇಲೆ ಈ ದೇವಸ್ಥಾನ ಸ್ವಲ್ಪ ಪ್ರಸಿದ್ಧಿಯನ್ನು ಪಡೆಯಿತು. ಈ ದೇವಸ್ಥಾನದ ಸುತ್ತಮುತ್ತ ನಾನು ತೋರಿಸ್ತೀನಿ ಆಮೇಲೆ, ತುಂಬ ಚೆನ್ನಾಗಿದೆ. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಹಳೆಯ ದೇವಸ್ಥಾನ. ನಾವೆಲ್ಲ ಹೊರಡ್ತಾ ಇದ್ದೀವಿ. ಬನ್ನಿ ಅಂದರು, ಇವರಿಗೆ ಆಟನೇ ಮುಗಿತಾ ಇರಲಿಲ್ಲ. ಎಷ್ಟೊತ್ತು, ಸುಮಾರು ಹೊತ್ತಿಂದ ಆಟನೇ ಆಡ್ತಾ ಇದ್ರು. ಮಕ್ಕಳಿಗೆ ಹಾಗೆ ಅಲ್ವಾ, ಎಲ್ಲಿ ಹೋದರೂ ಅವ್ರ ಜೋಡಿ ಯಾರಾದರೂ ಜೊತೆಗೆ ಸಿಕ್ಬಿಟ್ರೆ ಮುಗಿದೋಯ್ತು, ಆಟ ಮುಗಿಯೋದೇ ಇಲ್ಲ. ತುಂಬ ಹೊತ್ತು ಮಜಾ ಮಾಡಿದರು. ಹಾಗೆ ಮುಂದೆ ಹೋದಾಗ ಅಲ್ಲೊಂದು ಸಣ್ಣ ಕೊಳದ ಥರ ಸಿಕ್ತು. ಅಲ್ಲಿ ಇವರೆಲ್ಲ ಹೇಳ್ತಾ ಇದ್ರು, ನಾವಿಲ್ಲಿ ಅಂದರೆ ನನ್ನ ಅತ್ತಿಗೆ ಮಗ ಅವರೆಲ್ಲ ಈಜಕ್ಕೆ ಬರ್ತಾಯಿದ್ರು ಅಂತ. ನೀರು ಕ್ಲೀನಾಗಿತ್ತು, ತುಂಬ ಚೆನ್ನಾಗೇ ಇತ್ತು. ಹಾಗೆ ಮುಂದೆ ಹೋದರೆ ಒಂದು ಸಣ್ಣ ಕೊಠಡಿ ಥರ, ಅದರಲ್ಲಿ ನೀರಿತ್ತು. ಅದು ಸ್ವಾಮೀಜಿಗಳೆಲ್ಲ ಬಂದಾಗ ಅವರು ಅಲ್ಲಿ ಸ್ನಾನ ಮಾಡ್ತಾರಂತೆ. ನಿರ್ಮಲಾನಂದ ಸ್ವಾಮೀಜಿ ಅಂದರೆ ಆ ಒಂದು ಮಠ, ಅವರು ಈ ದೇವಸ್ಥಾನನ ನೋಡ್ಕೊತಾರೆ. ಅವರು ಇಲ್ಲಿಗೆ ಬಂದಾಗ, ಆ ಸ್ವಾಮೀಜಿ ಇಲ್ಲಿಗೆ ಬಂದಾಗ ಅವರು ಅಲ್ಲಿ ಆ ನೀರನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಬೇರೆಯವರಿಗೆ ಪ್ರವೇಶ ಇಲ್ಲ ಅಂತ ನಮ್ಮ ಅತ್ತಿಗೆ ಹೇಳ್ತಾ ಇದ್ರು. ನೋಡಿ, ಅಲ್ಲಿನಕ್ಕಿಂತ ಇಲ್ಲಿ ನೀರು ತುಂಬ ಚೆನ್ನಾಗಿದೆ. ಇಲ್ಲಿ ಅವರಿಗೆ ಸ್ಪೆಷಲ್ ಆಗಿ, ಅಂದರೆ ಮಡಿ ಅದೆಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಅವರಿಗೆ. ನೋಡಿ, ಎಷ್ಟೊಂದು ಚೆನ್ನಾಗಿದೆ ಸೀನರಿ. ಅಲ್ಲಿ ಮುಂದ್ಗಡೆ ಹೋದರೆ ಸಮುದ್ರ ಸಿಗುತ್ತೆ, ಸಮುದ್ರ ಎಲ್ಲ ಕಾಣಿಸುತ್ತೆ. ನಾವು ಹೋಗುವಾಗ ಸನ್ಸೆಟ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ಅಲ್ಲಿ ಯಾರೋ ಚಿಕ್ಕ ಹುಲ್ಲಿತ್ತು ಅನಿಸುತ್ತೆ, ಅದಕ್ಕೆ ಬೆಂಕಿ ಹಾಕಿದ್ದಾರೆ. ಅಲ್ಲಿ ಒಂದು ಸಣ್ಣ ಮುಳ್ಳಿನ ಗಿಡ ಇದೆ, ಹುಷಾರಾಗಿ ಹೋಗಬೇಕು. ಅವ್ರ ಹತ್ರ ಹಾಗೆ ಹೋಗಿ ನಾನೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ.
ಸೊ ತುಂಬ ಹುಷಾರಾಗಿ ನಡಿಬೇಕು. ಅಂದರೆ ಇಲ್ಲಿ ವಿಡಿಯೋದಲ್ಲಿ ಕಾಣಿಸಲ್ಲ, ಬಟ್ ಅಲ್ಲಿ ಮುಳ್ಳಿನ ಗಿಡ ಅದು ತುಂಬ ಚುಚ್ಚತ್ತೆ, ಹುಷಾರಾಗಿ ಹೋಗಬೇಕು ಅಂತ. ಅವರಿಬ್ಬರಿಗೆ ಗೊತ್ತಿದೆ, ಬಟ್ ನನ್ನ ಮಗಳಿಗೆ ಅಷ್ಟೊಂದು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ಸೀನರಿ, ತುಂಬ ಪ್ರಶಾಂತವಾಗಿದೆ. ನಾವು ಹೋಗಿದ್ದು ತುಂಬ ಟೈಮ್ ಆಗೋಗಿತ್ತು, ಅದಕ್ಕೋಸ್ಕರ ನಾವು ಅಷ್ಟೊಂದು ಅಂದರೆ ನಾವಲ್ಲಿ ಕೂತು ಅದೆಲ್ಲ ಮಾಡಿಲ್ಲ. ನಾವು ಕೂಡಲೇ ಬಂದುಬಿಟ್ವಿ. ತುಂಬ ಸಂಜೆ ಆದಮೇಲೆ ಅಲ್ಲಿ ಹುಲಿ ಚಿರತೆ ಎಲ್ಲ ಓಡಾಡತ್ತೆ ಅಂತ ಅದಕ್ಕೆ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನಾವು ಬಂದುಬಿಟ್ವಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಯಿತು. ನಾನು ಮೊದಲೇ ಈ ಪ್ಲೇಸಿಗೆ ಹೋಗಿದ್ದೆ, ಬಟ್ ಇವಾಗ ಹಾಗೆ ಮುಂದೆ ಬಂದಾಗ ಅಲ್ಲಿ ಒಂದು ಗಣೇಶನ ಟೆಂಪಲ್ಲು ಇತ್ತು, ಗಣೇಶನ ದೇವಸ್ಥಾನ. ಇದು ರೀಸೆಂಟಾಗಿ ಕಟ್ಟಿದ್ದು ಅನಿಸುತ್ತೆ, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅದು ಕ್ಲೋಸ್ ಆಗಿತ್ತು. ಅದನ್ನು ಬಂದು ಪೂಜೆ ಮಾಡಿ, ಅಂದರೆ ಒಂದು ಟೈಮಿಂಗ್ ಅಂತ ಇರುತ್ತಲ್ವ, ಆವಾಗ ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಿ ಮಳೆಗಾಲದಲ್ಲಿ ಮಳೆ ಬಿದ್ದ ನಂತರ ಬಂದರೆ ಆಹಾ ಎಷ್ಟೊಂದು ಖುಷಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಗಾಳಿ ಬೀಸುತ್ತೆ, ಇವಾಗೂ ಚೆನ್ನಾಗೇ ಗಾಳಿ ಬೀಸ್ತಾ ಇತ್ತು, ಬಟ್ ನಾವು ಸನ್ಸೆಟ್ ಆಗಿಬಿಟ್ಟಿದೆ. ಸೂರ್ಯ ಇದ್ದಾಗ ಅಂದರೆ ಫುಲ್ಲು ಸಂಜೆ ಅಥವಾ ಬೆಳಿಗ್ಗೆ ಆ ಟೈಮಿಗೆ ಹೋಗಬೇಕು, ಉಳಿದ ಟೈಮಲ್ಲಿ ಆಗಲ್ಲ, ತುಂಬ ಬಿಸಿಲಿರುತ್ತೆ. ಚಪ್ಪಲಿ ಹಾಕ್ಕೊಂಡು ಬಂದಿರಲಿಲ್ಲ, ಲೇಟ್ ಬಂದಿದ್ವಿ. ನನ್ನ ಮಗಳಿಗೆ ಅಷ್ಟೊಂದು ಅಭ್ಯಾಸ ಇಲ್ಲ, ನಡಿತೀನಿ ಅಂತ ಹೋಗ್ತಾ ಇದ್ಲು. ನೋಡಿ ಗಣೇಶನ ಮೂರ್ತಿ ಇದೆ, ಹಿಂದ್ಗಡೆ ಫೋಟೋ ಇದೆ, ಮುಂದೆ ಒಂದು ಇದ್ರ ಥರ ಇದೆ. ತುಂಬ ಖುಷಿ ಅನಿಸುತ್ತೆ ನನಗೆ. ಯೂಶ್ವಲಿ ಟೆಂಪಲ್ಗೆ ಹೋದರೆ ನೋಡಿ ಸನ್ಸೆಟ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ದೇವಸ್ಥಾನಕ್ಕೆ ಹೋದರೆ ನನಗಲ್ಲೊಂದು 10 ನಿಮಿಷ ಕೂತ್ಕೋಬೇಕು, ಆವಾಗ ಖುಷಿ ಅನಿಸುತ್ತೆ. ಹೀಗೆ ಗಡಿಬಿಡಿಯಿಂದ ಹೋಗಿ ಬಂದು ಅದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ತುಂಬ 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 ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಬಂದಾಗ ಇಲ್ಲೊಂದು ಔದಂಬರ ವೃಕ್ಷ ಅಂತ, ಅದಕ್ಕೆ ಒಂದು ಸುತ್ತ ಹಾಕಿ ಹಾಗೆ ಮನೆಗೆ ಹೊರಟ್ವಿ. ನಮ್ಮ ಅತ್ತಿಗೆ ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸೀನರಿ ಎಲ್ಲ ನೋಡಿಕೊಂಡು. ಅದಕ್ಕೆ ತುಂಬ ಅರ್ಜೆಂಟ್ ಮಾಡ್ತಾಯಿದ್ದು ಹೋಗೋಣ ಅಂತ. ನಮಗೆ ಮನಸ್ಸಿಲ್ಲ ಹೋಗೋಕ್ಕೆ, ಅವರಿಗೆ ಲೇಟ್ ಆಗುತ್ತೆ, ಕತ್ಲಾಗುತ್ತೆ. ಆಗ ಸದ್ಯದಲ್ಲಿ ಚಿರತೆ ಎಲ್ಲ ಬಂದಿತ್ತು ಅಂತ, ಸೊ ಅದಕ್ಕೋಸ್ಕರ ಗಡ್ಬಿಡಿ ಮಾಡ್ತಾಯಿದ್ರು, ಹೋಗೋಣ ಅಂತ. ಸೊ ಎಸ್, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆದರೂ ಇವರದ್ದು ಆಟ ಮುಗ್ದಿರಲಿಲ್ಲ. ಎಷ್ಟೊಂದು ಚೆನ್ನಾಗಿದೆ ನೋಡಿ ಸೀನರಿ, ಎಷ್ಟೊಂದು ಚೆನ್ನಾಗಿದೆ. ಅದು ಫುಲ್ಲು ಕಲ್ಲೋದು, ಮಳೆಗಾಲದಲ್ಲಿ ಸ್ವಲ್ಪ ಜಾರುತ್ತೆ, ಇವಾಗ ಅಷ್ಟೊಂದು ಏನು ತೊಂದರೆ ಇರಲಿಲ್ಲ. ಬಟ್ ಇವಾಗ ಮುಳ್ಳಿನ ಗಿಡ ಇತ್ತು. ಆ ಮುಳ್ಳು ಚಿಕ್ಕ ಮುಳ್ಳಿನ ಗಿಡ, ಅದು ನಮಗೆ ಕಾಲಿಗೆಲ್ಲ ಚುಚ್ಚುತ್ತಾ ಇತ್ತು. ಎಷ್ಟೊಂದು ಚೆನ್ನಾಗಿದೆ. ಚಿಕ್ಕ ಮುಳ್ಳಿನ ಗಿಡ ನೋಡಿ, ಎಷ್ಟೊಂದು ಸೂಪರ್ ಆಗಿದೆ. ಸೀನರಿ ಎಲ್ಲ ಸಖತ್ತಾಗಿದೆ. ನನ್ನ ಮಗಳಿಗೆ ಎಲ್ಲಿ ಹೋದರೂ ಅದೊಂದು ಚೈನೀಸ್ ಸಾಂಗ್, ಅದು ಎಲ್ರಿಗೂ ಕಲಿಸಿ ಎಲ್ಲಿ ಹೋದರೂ ಅದನ್ನೇ ಮಾಡ್ತಾಯಿದ್ಲು. ನನಗಂತೂ ಅದನ್ನು ನೋಡಿ ಸಾಕಾಗ್ಬಿಟ್ಟಿದೆ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಮನೆಗೆ ಬಂದು ಅದಕ್ಕೆ ತಿಂಡಿ ಮಾಡಿದರು. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅದಕ್ಕೆ ತಿಂಡಿನ. ಫ್ರೈಡ್ ರೈಸ್ ಥರ ಏನೋ ಮಾಡಿದರು, ತುಂಬ ಚೆನ್ನಾಗಿತ್ತು. ತಿಂಡಿ ಎಲ್ಲ ತಿಂದು ಹಾಗೆ ಮಲ್ಕೊಂಡ್ವಿ. ಎಸ್, ಥ್ಯಾಂಕ್ ಯು, ಬಾಯ್.